ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮಾಧ್ಯಮದವರಿಗೆ ಒಂದು ಅರ್ಧ ಗಂಟೆ ಲೇಟ್ ಆಯಿತು, ಕ್ಷಮೆ ಕೇಳ್ತೀವಿ ಮುಹೂರ್ತ ಮಾಡೋದು. ಹಾಗೆಯೇ ಅಯೋಗ್ಯ 2 ಅನ್ನೋದು ನಮ್ಮ 6 ವರ್ಷಗಳ ಕನಸಿನ ಕೂಸು. ಸಾಕಷ್ಟು ಸಲ ಮಾಡಬೇಕು ಅಂದ್ಕೊಂಡಾಗೂ ಸುಧಾ ಹಾಗೆ ಬರಲಿಲ್ಲ. ಏಕೆಂತ ಹೇಳಿದ್ರೆ ಕೂಡು ಬರಬೇಕು ಅಂತಾರೆ, ಸಿನಿಮಾ ಮಾಡಬೇಕು. ಸಿನಿಮಾ ಅನ್ನೋದು ಯಾವತ್ತು ಮಾಡೋದೆಲ್ಲ ಹಾಗೆ ಬರಬೇಕು ಅನ್ನೋದು. ಮುಖ್ಯವಾಗಿ ಈ ಸಿನಿಮಾಗೆ ಬೆನ್ನೆಲುಬಾಗಿ ನಿಂತಿರೋದು ನನಗೆ ಸತೀಶ್ ಸರ್ ಆ್ಯಂಡ್ ರಚಿತಾ ಮೇಡಮ್. ಏಕೆಂತ ಹೇಳ್ತೀನಿ ಅಂದರೆ ವೆರಿ ಇಂಪಾರ್ಟೆಂಟ್ ಡೇಟ್ಸ್. ಸೊ ತಮಿಳಲ್ಲಿ ತುಂಬ ಬ್ಯುಸಿ ಇದ್ದಾರೆ, ತೆಲುಗಲ್ಲಿ ತುಂಬ ಬ್ಯುಸಿ ಇದ್ದಾರೆ, ಕನ್ನಡದಲ್ಲಿ ಅಷ್ಟೇ ಬ್ಯುಸಿ ಇದ್ದಾರೆ. ಸತೀಶ್ ಸರ್ ಅಷ್ಟೇ ತಮಿಳ್ ಆ್ಯಂಡ್ ಕನ್ನಡದಲ್ಲಿ ತುಂಬ ಬ್ಯುಸಿ ಇದ್ದಾರೆ. ನಾನು ಅಯೋಗ್ಯ 2 ಅಂತ ತೊಗೋಬೇಕು ಅಂತಾಗ ಸಬ್ಜೆಕ್ಟ ನಾನು ಸತೀಶ್ ಸರ್ ಅಪ್ರೋಚ್ ಮಾಡಿದೆ. ಸೊ ಕತೆ ಕೇಳಿದ ತಕ್ಷಣ ಹೇಳಿದ್ದು, ಇಲ್ಲ ನಾನು ಒಬ್ಬನಿಂದ ಆಗಲ್ಲ ಅಥವಾ ನಿಮ್ಮಿಂದ ಆಗಲ್ಲ, ನಿರ್ಮಾಪಕರು ನೆಕ್ಸ್ಟು ಮೇಡಮ್ನ ಮೀಟ್ ಮಾಡಿ, ರಚಿತಾ ಅವ್ರನ್ನ ಕೇಳಿ ಡೇಟ್ಸ್ ಅಂತ ಹೇಳಿದ್ರೆ ಮಂಗ್ಳಿಗೆ ಬರೋಕ್ಕೆ ಹೇಳಿದ್ರು. ನಾನು ಅವರು ಎಷ್ಟು ಪಾಸಿಟಿವ್ ಅಂತ ಹೇಳಿದ್ರೆ ಆ ಕತೆ ಕೇಳಿ ನನ್ನ ಹತ್ರ ಇದ್ದಂಥ ಫಸ್ಟ್ ಹಾಫ್ ಒಂದು ಸೆಕೆಂಡ್ ಹಾಫ್ ಸ್ಕ್ರಿಪ್ಟ್ ಕೈ ಕೊಟ್ಟು ಅವ್ರು ನಂಬಿರೋ ದೇವ್ರನ್ನ ಒಂದು ಬ್ಲೆಸ್ ಮಾಡಿ ಕೊಟ್ಟರು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಹೇಶ್, ಗಾಡ್ ಬ್ಲೆಸ್ ಯು, ನಾನು ನಿಮ್ಗೆ ಡೇಟ್ಸ್ ಕೊಡ್ತೀನಿ, ಮಾಡೋಣ. 6 ವರ್ಷಗಳಿಗೆ ನಾನು ಅನ್ಕೋತಾ ಇದ್ದೆ ಯಾಕೆ ಬರ್ತಾಯಿಲ್ಲ ಅಂತ, ಮಾಡೋಣ ಅಂತ ಹೇಳಿದರು. ಅದಾದ ನಂತರ ನಾನು ಈಗ ಹೀರೋ ಆಯಿತು, ಹೀರೋಯಿನ್ ಆಯಿತು, ಡೈರೆಕ್ಟರ್ ಆಯಿತು, ನಿರ್ಮಾಪಕರು ಅಂತ ಬಂದಾಗ ಹಲವಾರು ಜನ ನಿರ್ಮಾಪಕರುಗಳಿದ್ದರು. ಬಟ್ ನಮಗೆ ಒಂದು ಪ್ಯಾಷನ್ ಇಟ್ಟು ನಿರ್ಮಾಪಕರು ಬೇಕಾಯ್ತು. ಅಂದರೆ ಅಯೋಗ್ಯಗಿಂತ ಅಯೋಗ್ಯ 2ನ ಇನ್ನೊಂದು ಮಟ್ಟಕ್ಕೆ ತೋರಿಸುವಂಥ ಒಂದು ನಿರ್ಮಾಪಕರು ಹುಡುಕಾಡ್ತಲಿದ್ದಾಗ ನನಗೆ ಮುನೇಗೌಡ ಸರ್ ಅವ್ರನ್ನ ಪರಿಚಯ ಮಾಡಿಕೊಟ್ಟಿದ್ದು ರಚಿತಾ ಮೇಡಮ್ ಅವರು. ಸೊ ಆವತ್ತು ನನಗೆ ಮುನೇಗೌಡ ಸರ್ ಒಂದೇ ಸಲ ಕತೆ ಕೇಳಿದ್ದು, ಸರ್ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಇವತ್ತಿನ ತನಕ ನಾವು ಇವತ್ತೇನು ಪ್ರೋಮೋ ಮಾಡಿ ನೋಡಿದ್ದೀವಿ, ಇವತ್ತು ಈ ಸ್ಟೇಜ್ ಬರೋ ತನಕ ಮುಂದೆ ನಾವು ಏನು ಹೋಗ್ತೀವಿ ಅದಕ್ಕೆಲ್ಲ ನಿಂತಿರೋದು ಹಿಂದೆ ಬಲವಾದ ಒಂದು ಬೆನ್ನೆಲುಬು ಅಂತ ಹೇಳಿದ್ರೆ ಅದು ನಮ್ಮ ಮುನೇಗೌಡ ಸರ್. ಅವ್ರು ಥ್ಯಾಂಕ್ ಯು ಸೋ ಮಚ್ ಸರ್. ನಮಗೆಲ್ಲ ಒಂದು ಅನ್ನದಾತರಾಗಿ ಒಂದು ಪಾತ್ರ ನಿರ್ವಹಿಸ್ತಾ ಇದ್ದೀರಾ ನೀವು, ಅದು ದೊಡ್ಡದು. ಆ ಋಣನ ನಾವು ಕೊನೆ ತನಕ ಹಿಡ್ಕೋತೀವಿ ಸರ್. ಒಂದೊಳ್ಳೆ ಸಿನಿಮಾ ಮಾಡೋಕ್ಕೆ ನಮ್ಮ ಕಡೆಯಿಂದ ಒಂದು ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತೀವಿ. ಹಾಗೆ ಹಲವಾರು ನಟರು, ಸುಂದರಣ್ಣಗೂ ನಾವು ಫೋನ್ ಮಾಡಿದೆ, ಅಣ್ಣ ಹಿಂಗೆ ಮಾಡ್ತಿದ್ದೀವಿ ಅಂದಾಗ ಸಾಕಷ್ಟು 3-4 ತಿಂಗಳಿಗೆ ಒಂದ್ಸಲ ಫೋನ್ ಮಾಡ್ತಿದ್ರು, ಅಣ್ಣ ಯಾವಾಗ ಮಾಡ್ತೀವೋ ಆ ಪಾತ್ರ ಹಂಗಿದೆ ಹಿಂಗಿದೆ ಶ್ಯಾಮಣ್ಣಂದು ಅಂತಿದ್ರು. ಅಮ್ಮ ಕಾಲ್ ಮಾಡ್ತಿದ್ದೆ ಅರುಣ ಮೇಡಮ್ಗೆ, ಇಲ್ಲ ಮಹೇಶ್ ಯಾವಾಗ ಬೇಕಾದ್ರೂ ಮಾಡೋ ಇರ್ತೀವಿ ಅಂತ ಹೇಳಿದಾಗ ಕಾಲಲ್ಲಿ ಅಷ್ಟೇ ನಾನು ಕಾಲ್ ಮಾತಾಡಿದ್ದೀನಿ. ಯಾರ ಮನೆಗೂ ಹೋಗಿ ನಾನು ಡೇಟ್ಸ್ ಕೇಳಿಲ್ಲ, ಇಲ್ಲ ನಾನು ಬರ್ತೀವಿ ಅಂತೇಳಿ. ಸೊ ಪ್ರತಿಯೊಬ್ಬರು ಕೇರ್ಪೇಟೆ ಆಗ್ಬೋದು, ಮಂಜಣ್ಣ ಆಗ್ಬೋದು, ಗಿರಿ ಆಗ್ಬೋದು, ರವಿಶಂಕರ್ ಸರ್ ಆಗ್ಬೋದು, ಎಲ್ಲ ಆಯಿತು. ನನಗೆ ಟೆಕ್ನಿಕಲ್ ಟೀಮ್ ಅಂತ ಬಂದಾಗ ನಂಗೆ ಸೇಮ್ ಟೀಮ್ ಬೇಕಾಗಿತ್ತು. ಸೊ ನಾನು ಕ್ಯಾಮ್ರಾಮ್ಯಾನ್ ಔಟ್ ಆಫ್ ಸ್ಟೇಟಲ್ಲಿ ಬ್ಯುಸಿ ಆಗಿದ್ರು, ಅವ್ರು ಸಿಗಲಿಲ್ಲ. ನೆಕ್ಸ್ಟ್ ನಮ್ಮ ಕ್ಯಾಮ್ರಾಮ್ಯಾನ್ ಆಗಿ ಶಾಕಾರಿ ಸಿನಿಮಾದಲ್ಲಿ ಒಳ್ಳೆ ಕೆಲಸ ಮಾಡಿದಂಥ ವಿಶ್ವಜಿತ್ ರಾವ್ ಅವ್ರನ್ನ ನಾನು ಟೀಮ್ಗೆ ಹಾಕ್ಕೊಂಡೆ. ಅದಾದಮೇಲೆ ಅರ್ಜುನ್ ದಿನೇಶ್ ಸರ್ ಬೇಕಾಗಿತ್ತು. ಸೊ 45 ಅವರು ಡೈರೆಕ್ಷನಲ್ಲಿದ್ದರು. ಸೊ ಹೋದಾಗ ಒಂದೇ ದಿನ ಪೂಜೆಯಾಗಿ 2 ಸಾಂಗ್ಗಳು ಕಂಪೋಸ್ ಆಯಿತು. ಮೇಡಮ್ಗಾಗಲಿ ಸತೀಶ್ ಸರ್ಗಾಗಲಿ ಎಲ್ರಿಗೂ ಇಷ್ಟ ಆದಂಥ ಸಾಂಗ್ಗಳು. ಸೊ ಎಲ್ರಿಗೂ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಅಯೋಗ್ಯ ಆದ ನಂತರ ಎನಮಿ ಸಾಂಗು ಆ ಗುಣಗಳಿದ್ರೆ. ಬಟ್ ಎನಮಿ ಯಾವತ್ತೂ ಎನಮಿ, ಅದು ನಮ್ಮ ಕೈಲಿ ಬ್ರೇಕ್ ಮಾಡೋಕ್ಕೆ ಆಗಲ್ಲ. ಯಾವತ್ತೂ ಜೀವನದಲ್ಲಿ ಒಂದು ಸಲ ಅದು ದೇವ್ರ ಹತ್ರ ಕಾಣಿಸೋದು. ಬಟ್ ಇನ್ನೊಂದು ಏನೋ ಒಂದು ಮಾಡೋಣ ಅಂತೇಳಿ ಸೊ ಅರ್ಜುನ್ ಸರ್ ಹತ್ರ ಒಂದು ಪ್ಲೇನ್ ಮೈಂಡಲ್ಲಿ ಕೂತ್ಕೊಂಡು, ಬಟ್ ಒಳ್ಳೆ ನನ್ನ ತಂಡಕ್ಕೆ ನನಗೆಲ್ಲ ಖುಷಿ ಆಗೋ ಥರ ಒಂದು ಸಾಂಗ್ಗಳನ್ನ ಕೊಟ್ಟಿದ್ದಾರೆ. ಸೊ ಇನ್ನು ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದಾಗ, ಇನ್ನು ನನ್ನ ಸ್ಕ್ರೀನ್ ಪ್ಲೇ ನನ್ನ ಜೊತೆ ಕೂತಿದ್ದಂಥ ಸುರೇಶ್ ಆಗ್ಬೋದು, ಅವರು ನನ್ನ ಎಡಿಟರ್ ಕಮ್ ಸ್ಕ್ರೀನ್ ಪ್ಲೇ ಕೂತಿದ್ದಾರೆ, ನನ್ನ ಡೈರೆಕ್ಷನ್ ಟೀಮ್, ಪ್ರತಿಯೊಬ್ಬರು ಥ್ಯಾಂಕ್ ಯು ಹೇಳ್ತೀನಿ. ಸೊ ನಾಳೆಯಿಂದ ಮಂಡ್ಯದಲ್ಲಿ ಮಾರಗೋಡ್ನಳ್ಳಿ ಅಂತ ನನ್ನ ಊರಲ್ಲೇ ನಡೆದಂಥ ಅಯೋಗ್ಯ ಕಥೆನ ಮುಂದುವರಿದ ಭಾಗ ಇದು. ಸೊ ಇಲ್ಲಿಂದ ನನ್ನ ಪ್ರಾರಂಭ ನಾಳೆಯಿಂದಲೇ ಬೆಳಗ್ಗೆ 7:30 ಫಸ್ಟ್ ಶಾಟ್ ತೆಗೆಯೋ ಮುಖಾಂತರ ಇವತ್ತಾಗಿದೆ, ಚಿತ್ರೀಕರಣ ಪ್ರಾರಂಭ ಆಗ್ತಾಯಿದೆ. ಇದಾದ ನಂತರ ಕೇರಳ ಶಿಫ್ಟ್ ಆಗುತ್ತೆ. ಅದಾದ ನಂತರ HMTಲಿ ಸೆಟ್ ಆಗ್ತಾಯಿದ್ದೀವಿ. 23 ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಶೂಟ್ ನಡೆಯುತ್ತೆ. ಮೇ ಬಿ ಮುಂದಿನ ವರ್ಷ ಬರಬೇಕು ಅಂತ ಒಂದು ಪ್ಲ್ಯಾನಲ್ಲಿ ಇದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ಕೊಡ್ತೀನಿ. ಹಾಗೆ ಬಂದಿದ್ದಂಥ ಎಲ್ರಿಗೂ ಯಾರು ಹೆಸರು ಬಿಟ್ಟಿದ್ದಾರೆ, ಸಂತೋಷ್ ಸರ್ ಆ್ಯಂಡ್ ಮ್ಯಾನೇಜ್ ನರಸಿಂಹ ಸರ್, ತುಂಬಾ ಒಂದು ನಮ್ಮ ಪ್ರೆಜರ್ನ ಸಹಿಸ್ಕೊಂಡು ನಿಗ್ನಗ್ತಾ ಕೆಲಸ ಮಾಡ್ತಾಯಿದ್ದೀರಾ. ಥ್ಯಾಂಕ್ ಯು ಸೊ ಮಚ್ ಸರ್. ಸಂತೋಷ್ ಸರ್ ಥ್ಯಾಂಕ್ ಯು ಬಂದಿದ್ದಕ್ಕೆ. ಎಲ್ಲರೂ ನನ್ನ ಫ್ಯಾಮ್ಲೀಸ್ ಬಂದಿದ್ದೀರಾ ಆ್ಯಂಡ್ ಪ್ರೊಡ್ಯೂಸರ್ ಫ್ಯಾಮ್ಲೀಸ್ ಬಂದಿದ್ದೀರಾ, ನನ್ನ ಹಿತೈಷಿಗಳು ಬಂದಿದ್ದೀರಾ ಆ್ಯಂಡ್ ಥ್ಯಾಂಕ್ ಯು. ಒಂದು ಸಣ್ಣ ಗ್ಯಾಪ್ ನಂತರ ಅಯೋಗ್ಯ 2 ಮತ್ತೆ ಬರ್ತಾಯಿದ್ದೀನಿ. ಡಿಸಪಾಯಿಂಟ್ ಮಾಡಲ್ಲ, ಒಂದು ಒಳ್ಳೆ ಸಿನಿಮಾ ಕೊಡ್ತೀನಿ. ನನ್ನ ಮೇಲೆ ಸತೀಶ್ ಸರ್ ತುಂಬ ನಂಬಿಕೆ ಇಟ್ಟಿದ್ದಾರೆ, ರಚಿತಾ ಮೇಡಮ್ ತುಂಬ ನಂಬಿಕೆ ಇಟ್ಟಿದ್ದಾರೆ, ಸಾಕಷ್ಟು ಸಲ ಹೇಳಿದ್ದಾರೆ. ಪ್ರೊಡ್ಯೂಸರ್ ಬಂಡವಾಳ ನಮ್ಮ ಹತ್ರ ಕೈಯಲ್ಲಿದೆ, ಅದನ್ನು ದುಂದು ವೆಚ್ಚ ಮಾಡಲ್ಲ. ಖಂಡಿತ ಹಲವಾರು ಜನಕ್ಕೆ ಈ ಸಿನಿಮಾ ಒಂದು ಒಳ್ಳೆ ಆನ್ಸರ್ ಆಗಲಿ ಅನ್ನೋದು ನನ್ನ ಒಂದು ಭಾವನೆ. ಆದಷ್ಟು ಬೇಗ ಬರ್ತೀನಿ, ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಮೊದಲಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಅಯೋಗ್ಯ ಬಹುಶಃ ಶತದಿನೋತ್ಸವ ಆಚರಿಸಿದಂತಹ ಅದ್ಭುತವಾದಂತಹ ಚಿತ್ರ ಒಂದು.
ಜೊತೆಗೆ ಇದುವರೆಗೂ ಕಿರುತೆರೆನಲ್ಲಿ ಪ್ರಸಾರ ಆಗಿರುವಂಥ ಅತಿ ಹೆಚ್ಚು ಬಾರಿ ಪ್ರಸಾರ ಆಗಿರುವಂಥ ಸಿನಿಮಾ ಅಯೋಗ್ಯ ಅಂತ ಹೇಳೋಕ್ಕೆ ಒಂದು ಹೆಮ್ಮೆ. ಆ ಸಿನಿಮಾದಲ್ಲಿ ನಾನು ಇದ್ದೀನಿ ಅನ್ನೋದು ಒಂದು ಖುಷಿ ನನಗೆ. ಇನ್ನೊಂದೇನು ಹೇಳಬೇಕು ಅಂತಂದರೆ ಅಯೋಗ್ಯ ನನ್ನ ಮೊದಲನೇ ಸಿನಿಮಾ ಅಂತ ಹೇಳ್ಬೋದು ನಾನು. ಅಷ್ಟು ಒಂದು ಆ ಪಾತ್ರ, ಮಟನ್ ಅನ್ನೋ ಪಾತ್ರ ಒಂದು ಜನಪ್ರಿಯತೆನ ತಂದು ಕೊಡ್ತು. ಮತ್ತು ಅಯೋಗ್ಯ 2 ಸ್ಟಾರ್ಟ್ ಆಗ್ತಾಯಿದೆ. ಗೆಳೆಯ ಹೇಳಿದ ತಕ್ಷಣ ಖುಷಿ ಆಯಿತು ಫಸ್ಟ್ ಆಫ್ ಆಲು. ಆಮೇಲೆ ಕತೆ ಕೇಳಿದಾಗ ಮತ್ತು ಮಾಸ್ತಿ ಸರ್ ಬರೆದಿರೋ ಕೆಲವೊಂದು ಡೈಲಾಗ್ಗಳನ್ನು ಕೇಳಿದಾಗ ಬಹಳ ಖುಷಿಯಾಗಿದೆ. ಇದಂತೂ ಈಗ ಏನು ಅಯೋಗ್ಯ ಸಿನಿಮಾ ನಿಮ್ಮನ್ನು ಮನೋರಂಜಿಸ್ತು, ಎಷ್ಟು ಕಿಕ್ಕಿರಿದು ಥಿಯೇಟ್ರ್ಗಳು ತುಂಬ್ತಾಯಿತ್ತು. ಅದರ ಡಬ್ಬಲ್, ಯಾಕಂದರೆ ಒಂದು ಸೀಕ್ವೆಲ್ ಬರ್ತಾಯಿದೆ ಪಾರ್ಟ್ 2 ಅಂತಂದಾಗ ಅದರಲ್ಲಿರುವಂಥ ಒಂದು ವಿಷಯಗಳು ಕೂಡ ಡಬಲ್ ಆಗಬೇಕು. ಅದೆಲ್ಲ ಡಬಲ್ ಖಂಡಿತ ಆಗುತ್ತೆ. ಇನ್ನೂ ನಮ್ಮ ಸುಂದರಣ್ಣ ಬೆನ್ನಿಗೆ ಹೊಡೆದಿರೋದು, ಆ ಸೀನಲ್ಲಿ ಹೊಡೆದಿರೋದು ಇನ್ನೂ ನೋವಾಗಿಲ್ಲ. ಇದರಲ್ಲಿ ಹಿಂಗೆ ಕೆಚ್ ಬಿಸಾಕ್ತಾರೋ ಗೊತ್ತಿಲ್ಲ ಅಣ್ಣ. ಮತ್ತು ಪ್ರೀತಿಯಿಂದ ಒಂದು ಧನ್ಯವಾದ ಹೇಳಬೇಕು ಅಂತಂದರೆ ಅದು ನಮ್ಮ ಮುನೇಗೌಡರು ಸರ್ಗೆ. ಸೊ 2ನೇ ಸಿನಿಮಾ, ಸೊ ಒಂದು ಒಳ್ಳೆಯ ಸಿನಿಮಾಗೆ ಬಂಡವಾಳನ ಹೂಡ್ತಿದ್ದಾರೆ. ಗಣೇಶನ ಆಶೀರ್ವಾದ, ಕನ್ನಡಿಗರ ಪ್ರೀತಿ, ಅವರ ಆಶೀರ್ವಾದ ಎಲ್ಲ ಇದ್ದು ಇನ್ನೂ ನೂರಾರು ಸಿನಿಮಾಗಳನ್ನ ಮಾಡುವಷ್ಟು ದುಡಿಮೆನ ಈ ಅಯೋಗ್ಯ 2 ಮಾಡಿಕೊಡ್ಲಿ ಅಂತ ಬೇಡ್ಕೊತೀನಿ. ನೀನು ನಾಳೆಯಿಂದ ನಾಡಿದ್ರಿಂದನೇ ಸಿನಿಮಾ ಶೂಟಿಂಗ್ ಶುರುವಾಗ್ತಾಯಿದೆ. ಸದ್ಯದಲ್ಲೇ ರಿಲೀಸ್ಗೂ ಪ್ಲ್ಯಾನ್ ಮಾಡಿದೆ, ಒಂದು 8-9 ತಿಂಗಳೊಳಗೆ ರಿಲೀಸ್ ಮಾಡೋಣ ಅಂತ. ನಾನು ಕಾಯ್ತಾ ಇದ್ದೀನಿ ಶೂಟಿಂಗ್ ಹೋಗೋಕ್ಕೆ ಫಸ್ಟು, ಆಮೇಲೆ ರಿಲೀಸ್ ಆಗಿ ನಾನು ಸಿನಿಮಾ ನೋಡೋಕೆ ಕಾಯ್ತಾ ಇದ್ದೀನಿ. ಸೊ ಒನ್ಸ್ ಅಗೇನ್ ಸತೀಶ್ ಸರ್, ರಚಿತಾ ಮೇಡಮ್, ಎಲ್ಲರ ಜೊತೆನೂ ನಾನು ಆ್ಯಕ್ಟ್ ಮಾಡೋದಂತೂ. ಇನ್ನೊಂದು ಮಂಜು ಇವಾಗ ಜಾಯ್ನ್ ಆಗಿದ್ದಾರೆ. ಮಂಜು ಅವರು ನಾವು ಮೊದಲನೇ ಸಿನಿಮಾ ಮಾಡಿದ್ದು ಕೂಡ ಬ್ರಹ್ಮಚಾರಿ ಸಿನಿಮಾ, ಅದು ಸತೀಶ್ ಸರ್ ಸಿನಿಮಾನೇ. ಸೊ ಎಲ್ಲರೂ ಮತ್ತೆ ಒಂದಾಗಿದ್ದೀವಿ. ಸೊ ಈ ಸಿನಿಮಾ ಅದ್ಭುತವಾಗಿ ಆಗುತ್ತೆ, ನಿರೀಕ್ಷೆಗೂ ಮೀರಿದಂತಹ ಒಂದು ಯಶಸ್ಸನ್ನು ಕಾಣುತ್ತೆ ಅನ್ನೋ ನಂಬಿಕೆ ನನಗಿದೆ. ಸೊ ಎಂಟೈರ್ ಟೀಮ್ಗೆ ನನ್ನ ಕಡೆಯಿಂದ ಕೂಡ ಆಲ್ ದ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು. ಅಯೋಗ್ಯ ಮೊದಲು ಬರೆದಿದ್ದೆ, ನಂತರ ಮಹೇಶ್ ಅವ್ರದ್ದು ಅಯೋಗ್ಯ 2. ಖುಷಿಯಾಗೋ ವಿಚಾರ ಏನು ಅಂದರೆ, ಯಾವ ಸಿನಿಮಾ ಗೆಲುವು ಸೋಲು ನಮ್ಮ ಕೈಲಿ ಇಲ್ಲದೆ ಇದ್ರೂ ಪ್ರಯತ್ನ ತುಂಬ ಚೆನ್ನಾಗಿರುತ್ತೆ. ಸೊ ಅದೇ ಟೀಮ್ನ ಒಂದಷ್ಟು ವರ್ಷಗಳ ಬಳಿಕನೂ ತಿರ್ಗಿ ಅದೇ ಟೀಮ್ ಸೇರಿ ಇನ್ನೊಂದು ಸಿನಿಮಾ ಮಾಡೋಣ ಅನ್ನೋದು, ಆ ಒಂದು ಎಲ್ರಿಗೂ ಒಂದು ಒಳ್ಳೆ ಸಿನಿಮಾ ಕೆಲಸ ಮಾಡೋಣ ಅನ್ನೋ ಒಂದು ಇದಿದೆಯಲ್ಲ ಉಮೇದಿ, ಅದು ತುಂಬ ಇಷ್ಟ ಆಯಿತು. ಮತ್ತು ಈ ಚಿತ್ರಕ್ಕೆ ಇವತ್ತು ಆವಾಗ ನಾವು ಹಂಸಲೇಖ ರವಿ ಸರ್ ಹಾಡುಗಳು ಅಂದಾಗ ಪ್ರತಿಯೊಂದು ಹಳ್ಳಿಯ ಮೂಲೆ ಅಂದರೆ ರಾಜ್ಯದ ಮೂಲೆಯ ಹಳ್ಳಿಗಳು ಹೆಂಚಿನ ಮನೆಯಲ್ಲಿ ಕೂಡ ಕೇಳೋವಂಥದ್ದು ಅಂಥ ಒಂದು ಪ್ರಯತ್ನ ಅಯೋಗ್ಯ ಸಿನಿಮಾದಲ್ಲಾಗಿತ್ತು. ನಮ್ಮ ಚೇತನ್ ಅವ್ರು ಬರೆದ ಹಾಡು ಮತ್ತು ನಂದು ಚೇತನ್ ಅವ್ರ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಈಗ ಹಿಂದೆ ಕಾಟೇರ ಬರೆದಾಗಲೂ ಅವ್ರ ಸಾಹಿತ್ಯ ನನ್ನ ಸಂಭಾಷಣೆ ಇತ್ತು. ಈ ಥರ ತುಂಬ ಕೆಲಸ ಮಾಡಿದ್ದೀವಿ. ಮತ್ತು ಸತೀಶ್ ಸರ್ ಅವರಲ್ಲೊಂದು ಕಾಮನ್ ಮ್ಯಾನ್ ಕಾಣ್ತಾರೆ, ಅಂದರೆ ಪ್ರತಿಭೆ ಅಷ್ಟು ಚೆನ್ನಾಗಿ ಯಾವುದನ್ನು ಮೇಲೆ ಹಾಕ್ಕೊಳಲ್ಲ, ಆ ಕ್ಯಾರೆಕ್ಟರ್ನ ನೀಟಾಗಿ ಕನ್ವೆ ಮಾಡೋದು. ಮತ್ತು ಅವರು ಕರೆಕ್ಟಾಗಿ ನಮ್ಮ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು, ಸೊ ಅವರಿಬ್ಬರು ಪೇರೆ ಇವತ್ತು ಪ್ರತಿ ಮನೆಯಲ್ಲೂ ಹಿಂಗಿರ್ಬೇಕು ಜೋಡಿ ಅನ್ನೋ ಒಂದು ಉದಾಹರಣೆ ಆಗಿತ್ತು. ಸೊ ಸಂಗೀತ ಅಂತ ಬಂದಾಗ ಅರ್ಜುನ್ ಜನ್ಯ ಸಾರು ಎಲ್ಲ ಟೀಮ್ ಅಷ್ಟು ಚೆನ್ನಾಗಿ ಕೆಲಸ ಮಾಡೋದು. ನಮ್ಮ ಸುರೇಶ್ ಆರ್ಮುಗಮ್ ಅವರು ಎಡಿಟಿಂಗ್, ಸೊ ಎಲ್ಲ ಸೇರಿ ಕೆಲಸ ಮಾಡ್ತಾಯಿದ್ದೀವಿ. ಡೈಲಾಗ್ಸ್ ವಿಚಾರಕ್ಕೆ ಬಂದಾಗ ತುಂಬ ಚೆನ್ನಾಗಿ ನನಗೂ ಒಳ್ಳೊಳ್ಳೆ ಸೀನ್ಸು, ಒಳ್ಳೆ ಕತೆ ಸಿಕ್ಕಿದೆ. ಆದರೆ ಮಂಡ್ಯದವರು ಅಂತ ಹೇಳಿದ ತಕ್ಷಣ ಪ್ರೀತಿನೇ ಆಗಲಿ ದ್ವೇಷನೇ ಆಗಲಿ ನೀವು ಚಿಟಿಕೆ ಅಷ್ಟು ಕೊಟ್ಟರೆ ನಾವು ಚೀಲದಷ್ಟು ವಾಪಸ್ ಕೊಡ್ತೀವಿ ಅನ್ನೋ ಥರದ್ದು ಡೈಲಾಗ್ಸ್ ಇರುತ್ತೆ. ಎಲ್ಲರೂ ಕೂಡ ನಮಸ್ಕಾರಗಳು. ಅಯೋಗ್ಯ 2 ಅಯೋಗ್ಯದಿಂದ ಶುರುವಾದಂಥ ಒಂದು ಜರ್ನಿ ಭಾಳ ಖುಷಿ ಅನಿಸುತ್ತೆ. ಇದೊಂದು ತೀರಾ ಆತ್ಮೀಯ ಚಿತ್ರತಂಡ. ನಾನು ಪ್ರೀತಿಯಿಂದ ಸತೀಶಣ್ಣ ಅಂತಲೇ ಕರೆಯೋದು. ಆ್ಯಂಡ್ ರಚಿತಾ ರಾಮ್ ಮೇಡಮ್ ಭರ್ಜರಿನಲ್ಲಿ ಕೆಲಸ ಮಾಡಿದ್ವಿ. ಅಯೋಗ್ಯ ಸಿನಿಮಾ ಶುರುವಾದಂಥ ಜರ್ನಿ ನೆನೆಸ್ಕೊತಾ ಇದ್ದೆ ಹೆಂಗೆ ಸ್ಟಾರ್ಟ್ ಆಯ್ತು ಅಂತ. ಅಂದರೆ ಕೆಲವೊಂದು ಸಿನಿಮಾಗಳು ಮನಸ್ಸಲ್ಲಿ ಯಾವಾಗಲೂ ಉಳಿದು ಬಿಡ್ತವೆ, ಆ ಜರ್ನಿಗಳು ಉಳಿದು ಬಿಡ್ತವೆ. ಒಂದು ಆತ್ಮೀಯ ಚಿತ್ರತಂಡದ ಜೊತೆ ಕೆಲಸ ಮಾಡಿದಾಗ ಮನಸ್ಸಿಗೆ ತೃಪ್ತಿ ಕೊಡುತ್ತೆ. ಸೊ ಆ ಥರದ ಒಂದು ಚಿತ್ರತಂಡ. ಮುನೇಗೌಡರು ಸರ್ ನಿರ್ಮಾಪಕರಾಗಿದ್ದಾರೆ ಅಯೋಗ್ಯ 2ಗೆ. ಆ್ಯಂಡ್ ಅಲ್ಲಿದ್ದಂಥ ಒಂದು ಆ ಕತೆ ಏನಿದೆ ಅದರ ಒಂದು ಕಂಟಿನ್ಯೂಷನ್, ಒಂದು ಸೀಕ್ವೆಲ್ ಅಂತಲೇ ಅನ್ಬೋದು. ಆ್ಯಂಡ್ ಮಾಸಿ ಸರ್ ನನ್ನ ಫೇವ್ರೆಟ್ ರೈಟರು. ನಾನು ಹೇಳ್ತಾ ಇರ್ತೀನಿ, ಅಣ್ಣ ಜಾಸ್ತಿ ಸಿನಿಮಾಗಳು ಬರೀರಿ ಅಂತ. ಯಾಕಂತಂದರೆ ಈಗ ಅವರೊಂಥರ ಕನ್ನಡಕ್ಕೆ ಆಸ್ತಿ ಆಗ್ಬಿಟ್ಟಿದ್ದಾರೆ, ಎಸ್ಪೆಷಲಿ ಡೈರೆಕ್ಟರ್ಸ್ಗಳಿಗೆ. ಯಾಕಂತಂದರೆ ಒಂದು ಡೈಲಾಗ್ ಬರವಣಿಗೆ ಅನ್ನೋದೇನಿದೆ ಅದು ಯಾವಾಗಲೂ ಕೂಡ ಒಂದು ಸಿನಿಮಾನ ಎನ್ಹ್ಯಾನ್ಸ್ ಮಾಡುತ್ತೆ. ಅವ್ರಿಗೆ ಅಂದ್ಕೊಂಡಿರ್ತಾರೆ ಅದು 2ರಷ್ಟು ಎತ್ತಿ ಹಿಡಿಯುತ್ತೆ ಒಂದು ಬರವಣಿಗೆ ಅನ್ನೋಂಥದ್ದು. ಆ್ಯಂಡ್ ಹಾಡುಗಳು ಅಷ್ಟೇ. ಈ ಸಂದರ್ಭದಲ್ಲಿ
ಗುರುಗಳಾದಂಥ ಅರ್ಜುನ್ ಜನ್ಯ ಸರ್ನ ನೆನೆಸ್ಕೊಬೇಕು. ಯಾಕಂತಂದರೆ ನನ್ನ ಲಿರಿಕ್ಸಿಸ್ಟಾಗಿ ಲಾಂಚ್ ಮಾಡಿದಂಥವ್ರವರು ನಾನು ಭಾಳಷ್ಟು ವೇದಿಕೆಗಳಲ್ಲಿ ಹೇಳಿದ್ದೀನಿ. ಆ್ಯಂಡ್ ಅವ್ರ ಜೊತೆ ಯಾವಾಗಲೂ ಬರೆಯೋಕ್ಕೆ ಕೂತಾಗ ಏನೋ ಒಂದು ಅದ್ಭುತ ಮ್ಯಾಜಿಕ್ಗಳಾಗ್ಬಿಡ್ತವೆ. ಸೊ ಆ ಥರ ಮೂಡಿ ಬಂದಂಥ ಸಾಂಗ್ಗಳು ಯೋಗ್ಯದಲ್ಲಿ ಎಲ್ಲ ಸಾಂಗ್ಗಳನ್ನೂ ಕೂಡ ಬರೆದಿದ್ದೆ. ಅದರಲ್ಲಿ ಏನಮ್ಮಿ ಖಂಡಿತ ನೀವೆಲ್ಲ ಕೇಳಿರ್ತೀರ, ದೊಡ್ಡ ಮಟ್ಟದ ಹಿಟ್ ಸಾಂಗು, ತುಂಬ ದೊಡ್ಡ ಜವಾಬ್ದಾರಿ. ಮತ್ತು ಅಯೋಗ್ಯ 2ಗೆ 1 ಸಾಂಗ್ 2 ಸಾಂಗ್ ಸಾಕು ಅಂತಿದ್ದೆ, ಇಲ್ಲ ಎಲ್ಲ ಬರಿಬೇಕು ಅಂತ ಗೆಳೆಯ ಬಿಟ್ಟಿಲ್ಲ. ಆ್ಯಂಡ್ ಸತೀಶ್ ಅಣ್ಣ ಇಲ್ಲ ಎಲ್ಲನೂ ಬರಿಬೇಕಂತ 2 ಸಾಂಗ್ಗಳ ಕಂಪೋಸಿಷನ್ ಆಗಿದೆ. ಖಂಡಿತ ನಿಮ್ಗಳ ಒಂದು ಎಕ್ಸ್ಪೆಕ್ಟೇಷನ್ ಏನಿದೆ ಅದನ್ನು ಖಂಡಿತ ರೀಚ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಅರ್ಜುನ್ ಸರ್ ಕೆನಡಾದಲ್ಲಿದ್ದಾರೆ, ಅದರಿಂದಾಗಿ ಬರೋಕ್ಕಾಗಿಲ್ಲ. 15 ನಂತರ ಬರ್ತಾರೆ. ಮುಂದಿನ ಪ್ರೆಸ್ ಮೀಟ್ಗಳಲ್ಲಿ ಖಂಡಿತ ಭಾಗವಹಿಸ್ತಾರೆ. ಅವ್ರ ಪರವಾಗಿ ನಾನು ಎಲ್ಲರೂ ಕೂಡ ಶುಭವಾಗಲಿ ಅಂತ ಕೇಳ್ತೀನಿ. ಆ್ಯಂಡ್ ಸತೀಶ್ ಸರ್ ಮತ್ತು ರಚಿತಾ ರಾಮ್ ಮೇಡಮ್ ಆ ಒಂದು ನಾನು ಅಯೋಗ್ಯ ಸಾಂಗ್ 100 ಮಿಲಿಯನ್ ಆದಾಗ ಒಂದು ಪ್ರೆಸ್ ಮೀಟಲ್ಲಿ ಹೇಳಿದೆ. ಅಂದರೆ ಆ ಪೇರೇ ಹಂಗಿದೆ, ಎಷ್ಟೆಲ್ಲ ನೋಡಿದ್ರು ಸಾಂಗ್ ನೋಡ್ಬೇಕಂತ ಅನಿಸುತ್ತೆ. ಸೊ ಅಷ್ಟು ಮುದ್ದಾಗಿ ಆ ಒಂದು ಪಾತ್ರಗಳಿಗೆ ಜೀವ ತುಂಬಿದ್ರು. ಆ್ಯಂಡ್ ಎಲ್ಲೋ ನಮ್ಮ ಅಕ್ಕಪಕ್ಕದ ಮನೆಯಲ್ಲಿ ನೋಡೋ ಅಂಥ ಜೋಡಿ ಥರನೇ ಕಾಣಿಸುತ್ತೆ. ಆ ಪೋಸ್ಟರ್ ಇರ್ಬೋದು, ಅಷ್ಟು ನೈಜವಾಗಿದೆ ಆ ಫೋಟೋಶೂಟ್ ಇರ್ಬೋದು. ಆ್ಯಂಡ್ ಎಲ್ಲ ತಂತ್ರಜ್ಞರಿಗೆ ಶುಭವಾಗಲಿ, ಎಲ್ಲ ಕಲಾವಿದರಿಗೆ ಶುಭವಾಗಲಿ, ನಮಗೂ ಶುಭ ಕೋರಿ ಅಂತ ಕೇಳ್ಕೊತೀನಿ. ಒಳ್ಳೆಯದಾಗಲಿ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್ ಚೇತನ್ ಸರ್. ಮೊದಲನೇದಾಗಿ ಈ ಚಿತ್ರದ ನಿರ್ಮಾಣ ಮಾಡ್ತಾ ಇರುವ ನಿರ್ಮಾಪಕನಿಗೆ ಒಂದು ದೊಡ್ಡ ಜವಾಬ್ದಾರಿ. ಹಾಗೆ ಅವರು ಇದನ್ನು ಆಯ್ಕೆ ಮಾಡಿಕೊಡೋದಕ್ಕೆ ನಾನು ನಿಮ್ಮನ್ನು ಅಭಿನಂದಿಸ್ತಾ ಇದ್ದೀನಿ ಸರ್. ನಾವು ಚಿತ್ರರಂಗದಲ್ಲಿ ಒಂದು ನಿರ್ಮಾಪಕನ ಅನ್ನದಾತ ಅಂತ ಕರಿತೀವಿ, ಹಾಗೆ ಒಬ್ಬ ನಿರ್ದೇಶಕನ ಗುರು ಅಂತ ಕರಿತೀವಿ. ವಯಸ್ಸಲ್ಲಿ ಸಣ್ಣವನಾದರೂ ಕೂಡ ಮಹೇಶ ನನಗೆ ಗುರು ಈ ಸಿನಿಮಾದಲ್ಲಿ. ಮತ್ತು ಇವತ್ತು ಅಯೋಗ್ಯ ಅನ್ನೋ ಟೈಟ್ಲ್ ಇದೆಯಲ್ಲ, ಬಹಳ ಒಂದು ರೀತಿಯಾದ ವಿಭಿನ್ನವಾದ ಟೈಟ್ಲ್ ಕನ್ನಡ ಚಿತ್ರರಂಗಕ್ಕೆ. ಯಾಕೆಂದರೆ ನಮ್ಗೆ ಆರೋಗ್ಯ ಇಂಪ್ರೂವ್ಮೆಂಟ್ ಆಗಬೇಕು ಅಂತಂದರೆ ನಾವು ಗ್ರಾಮೀಣ ಪ್ರದೇಶಕ್ಕೆ ಹೋಗಬೇಕು. ಇವತ್ತು ಸಿಟಿನಲ್ಲಿ ಏನಾಗಿದೆ, ಇದು ಕಂಪ್ಲೀಟ್ ಕಲುಷಿತವಾದ ನೀರು, ಕಲುಷಿತವಾದ ಗಾಳಿ. ಹಾಗಾಗಿ ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಅಯೋಗ್ಯ 2ನೇ ಸಿನಿಮಾ ನೋಡಲೇಬೇಕಾಗತ್ತೆ. ಹಾಗಾಗಿ ನಾವು ಮತ್ತೆ ಮಂಡ್ಯಕ್ಕೆ ಹೋಗಲೇಬೇಕಾಗತ್ತೆ. ಅದನ್ನು ನೋಡಬೇಕು ಅಂತಂದರೆ ಅದ್ಭುತವಾದ 2 ಜೋಡಿಗಳನ್ನ ನೋಡಬೇಕಾಗತ್ತೆ. ಅದಕ್ಕೆ ನಾನು ನನ್ನ ಗುರುಗಳಾದಂಥ ಕಾರಂತರು ಏನೊಂದು ಪ್ರಾರಂಭ ಮಾಡಿದ್ರು, ಒಂದು ನೀನಾಸಂ ಅನ್ನೋದು ಮೊದಲೇ ಪ್ರಾರಂಭ ಆಗಿತ್ತು. ಅಲ್ಲಿ ಕಲೆಯನ್ನು ಕಲಿತು ಬಂದಂಥ ನನ್ನ ಗೆಳೆಯ ನೀನಾಸಂ ಸತೀಶ್ ಈ ಚಿತ್ರದ ನಾಯಕ. ಹಾಗೆ ನಾನು ಬಹಳ ಮೆಚ್ಚುವಂಥ ಹಾಗೂ ಅತ್ಯಂತ ಬುದ್ಧಿವಂತ ಒಂದು ಹೀರೋಯಿನ್ ಅಂತಂದರೆ ಅದು ರಚಿತಾ ರಾಮ್. ಯಾಕೆಂದರೆ ಇಬ್ಬರು ಜೋಡಿ ನೋಡ್ತಾ ಇದ್ದಾಗ ನಂಗೆ ಅನಿಸೋದು, ನನಗೆ ಈ ಸಿನಿಮಾ ಮಾಡುವಾಗ ಆವಾಗ ಕೋವಿಡ್ ಇರಲಿಲ್ಲ. ಈ ಕೋವಿಡ್ಗೆ ಮುಂಚೆ ಈ ಸಿನಿಮಾ ಆಗುತ್ತೆ, ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಬೇಕು ಅಂತ ಹೇಳಿದಾಗ ಬೇಕಾದಷ್ಟು ಆಯ್ಕೆಗಳಿದ್ದಾರೆ, ಬೇಕಾದಷ್ಟು ನಟಗಳಿದ್ದಾರೆ. ನನಗೆ ಅಂತ ಒಂದು ಸ್ಥಾನವನ್ನು ಮಾಡಿಕೊಟ್ಟಂಥ ಅವತ್ತಿನ ಆ ನಿರ್ಮಾಪಕ ಚಂದ್ರಶೇಖರ್ ಅವ್ರನ್ನ ಇವತ್ತು ನಾನು ನೆನೆಸ್ಕೊತೀನಿ. ಹಾಗೆಯೇ ಈ ಚಿತ್ರದಲ್ಲಿ ಕೇವಲ ಬರೀ ಕಲಾವಿದರು ಇದ್ದರೆ ಸಾಲದು, ಅಂಥ ಉತ್ತಮವಾದ ತಂತ್ರಜ್ಞರು ಇರಬೇಕಾಗತ್ತೆ. ಅದರ ಆಯ್ಕೆ ಕೂಡ ಮಾಡಿದ್ದಾರೆ, ಬಹಳ ಚೆನ್ನಾಗಿ ಮಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮಗಳಿಗೆ, ಸ್ನೇಹಿತರಿಗೆಲ್ಲ ನಮಸ್ಕಾರ. ವೇದಿಕೆ ಮೇಲಿರುವಂತಹ ಎಲ್ಲ ಕಲಾವಿದರ ಮಿತ್ರರಿಗೆ, ಹಿರಿಯರಿಗೆ, ಕಿರಿಯರಿಗೆ ನನ್ನ ವಂದನೆಗಳು. ಸಿನಿಮಾ ಬಗ್ಗೆ ಎಲ್ಲ ವಿಚಾರಗಳನ್ನು ನಿಮಗೆ ತಿಳಿಸಿದ್ದಾರೆ ನಿರ್ದೇಶಕರು. ಮತ್ತೊಮ್ಮೆ ಈ ಸಿನಿಮಾ ಶುರುವಾಗ್ತಾ ಇದೆ ಅನ್ನೋದೇ ಒಂದು ಖುಷಿ. ಸುಂದರಣ್ಣ ಹೇಳಿದಾಗೆ ಒಂದು ಸಿನಿಮಾ ಮಾಡೋದೇ ಕಷ್ಟ, ಮತ್ತೆ ಅದರ 2ನೇ ಭಾಗ ಬರ್ತಾ ಇದೆ ಅಂದರೆ ಅವರ ಶ್ರಮ ಎಷ್ಟಿರುತ್ತೆ ಅಂತ ಹೇಳಿ ಇಡೀ ತಂಡದ ಶ್ರಮ ತುಂಬ ಇರುತ್ತೆ. ನಮಗೆ ಸಾಥ್ ಕೊಟ್ಟಂತಹ ನಮ್ಮ ಮುನೇಗೌಡರು ಈ ಸಿನಿಮಾಗೆ ನಿರ್ಮಾಪಕರಾಗಿದ್ದಾರೆ, ಅವರಿಗೆ ನಮ್ಮ ತಂಡದ ಪರವಾಗಿ ಧನ್ಯವಾದ ಹೇಳ್ತೀನಿ. ಆಮೇಲೆ ಮೊದಲ ಸಿನಿಮಾದಲ್ಲಿ ಯಾರ್ಯಾರು ಕೆಲಸ ಮಾಡಿದರು ಟೆಕ್ನಿಷಿಯನ್ಸ್ ಎಲ್ಲರೂ ಈ ಸಿನಿಮಾಗೂ ಕಂಟಿನ್ಯೂ ಆಗಿದ್ದಾರೆ. ಕೆಲವರು ಸಿಗೋದಿಲ್ಲ, ಆದರೂ ಇದೇನೋ ಗೊತ್ತಿಲ್ಲ, ಈ ಟೈಮು ಶುರು ಮಾಡಿ ಟೈಮಲ್ಲಿ ನಿರ್ದೇಶಕರ ಮನಸ್ಥಿತಿ ಆಗಿತ್ತು. ಎಲ್ಲರೂ ಮತ್ತೆ ಅವರೇ ಕೂತಿದ್ದೀವಿ, ಎಲ್ಲರೂ ಅದೇ ಜಾಗದಲ್ಲಿ ಇಲ್ವಾ? ನರಸಿಂಹಣ್ಣ ಹೊಸಬರ ಅದಕ್ಕೇನು ಕೈ ಎತ್ತಿದ್ದೀವೋ? ಈ ಚಿತ್ರಕ್ಕೆ ಮೊದಲ ಅಯೋಗ್ಯ ಚಿತ್ರಕ್ಕೆ ನಮಗೆಷ್ಟು ಬೆನ್ನು ತಟ್ಟಿ ನಮಗೆಲ್ಲ ಸಪೋರ್ಟ್ ಮಾಡಿದ್ದೀರಿ ಇಡೀ ಕರ್ನಾಟಕ ಜನತೆಗೆ ಮತ್ತೊಮ್ಮೆ ಕೇಳ್ಕೊತೀನಿ. ಇಡೀ ತಂಡದ ಪರವಾಗಿ ಕೇಳ್ತಾ ಇದ್ದೀನಿ, ನಮ್ಮೆಲ್ಲರಿಗೂ ನಿಮ್ಮ ಆಶೀರ್ವಾದ ಇರಲಿ, ಪ್ರೋತ್ಸಾಹ ಇರಲಿ ಅಂತ ಕೇಳ್ತಾ, ಇದರಲ್ಲಿ ಪಾತ್ರ ಮಾಡ್ತಿರೋಂಥ ನಮ್ಮ ಸಹಪಾಠಿಗಳೆಲ್ಲರಿಗೂ ನನ್ನ ಧನ್ಯವಾದ. ಎಲ್ರಿಗೂ ನಮಸ್ಕಾರ. ನಾಣಿ ಸರ್, ಹೋಗ್ಬಿಟ್ಟು ಬನ್ನಿ, ಶುಭವಾಗಲಿ ನಿಮಗೆ. ಇಲ್ಲಿದ್ದೀನಿ. ನಮಸ್ಕಾರ.
ವೇದಿಕೆ ಮೇಲೆ ಇರ್ತಂಥ ಎಲ್ಲ ಗಣ್ಯರಿಗೆ, ನಮ್ಮ ಹೀರೋಯಿನ್ಗೆ, ನನ್ನ ಜೊತೆ ಅಯೋಗ್ಯ 1 ಕೆಲಸ ಮಾಡಿದಂಥ ಎಲ್ಲ ತಂತ್ರಜ್ಞರಿಗೆ, ನಿರ್ದೇಶಕರಿಗೆ ಎಲ್ರಿಗೂ ನಾನು ನಮಸ್ಕಾರ ಅಂತ ಹೇಳ್ತಾ, ಮೇಯ್ನಾಗಿ ಪತ್ರಿಕಾ ಮಿತ್ರರಿಗೆ ನಮಸ್ಕಾರ ಅಂತ ಹೇಳ್ತಾ ನನ್ನ ಮಾತನ್ನ ಶುರು ಮಾಡ್ಕೋತಾ ಇದ್ದೀನಿ. ಅಯೋಗ್ಯ 1 ನೀವೆಲ್ಲ ನೋಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ. ಅದೇ ಥರ ಅಯೋಗ್ಯ 2 ಇವಾಗ ಶುರುವಾಗತ್ತೆ ನಾಳೆಯಿಂದ. ಇವತ್ತು ಪೂಜೆ ಮೂಲಕ ಶುರುವಾಗಿದೆ. ಅದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಒಂದು ಸಿನಿಮಾ ಜನಕ್ಕೆ ಮುಟ್ಟಬೇಕು, ಸಿನಿಮಾ ಗೆಲ್ಲಬೇಕು ಅಂದರೆ ಅದಕ್ಕೆ ಪತ್ರಿಕಾ ಮಿತ್ರರು ಎಷ್ಟು ಮುಖ್ಯ ಅಂತ ನಮ್ಮೆಲ್ಲರಿಗೂ ಗೊತ್ತು. ನಿಮ್ಮ ಎಲ್ಲರ ಸಹಕಾರ ಹಾಗೂ ಬೆಂಬಲದಿಂದ ಕನ್ನಡ ಚಿತ್ರ ಖಂಡಿತವಾಗ್ಲೂ ಗೆಲ್ಲುತ್ತೆ. ಈಗ ಗೆದ್ದಿರುವ ಎಲ್ಲ ಚಿತ್ರದ ಮೇನ್ ಪಾಲ್ದಾರರು ನೀವೇ ಆಗಿರ್ತೀರ. ಯಾಕಂದರೆ ಇದನ್ನು ತೋರಿಸೋದು ಅಥವಾ ಜನಕ್ಕೆ ಹೇಳೋದು ಅದು ನಿಮ್ಮ ಕರ್ತವ್ಯ ಆಗಿರುತ್ತೆ. ನೀವು ಭಾಳ ಅಚ್ಚುಕಟ್ಟಾಗಿ ಅದನ್ನು ಮಾಡಿರ್ತೀರಿ. ಆಗ ಜನ ಅದನ್ನು ಇಷ್ಟಪಡ್ತಾರೆ. ಇಲ್ಲಾಂದರೆ ಎಷ್ಟು ಒಳ್ಳೆ ಚಿತ್ರ ಮಾಡಿದ್ರು ಅದು ಜನಕ್ಕೆ ಮುಟ್ಟದೆ ಹೋದರೆ ಮಾಡಿ ಏನು ಪ್ರಯೋಜನ ಆಗಲ್ಲ. ದಯಮಾಡಿ ನಮ್ಮ ಅಯೋಗ್ಯ 2ನ ಜನರಿಗೆ ಮುಟ್ಟಿಸುವ ಕಾರ್ಯನ ಅಯೋಗ್ಯ 1ನಲ್ಲಿ ನೀವು ಹೇಗೆ ಮಾಡಿದ್ರೋ ಅದಕ್ಕಿಂತ ಹೆಚ್ಚಾಗಿ ಮಾಡಬೇಕು ಅಂತ ಕೇಳ್ಕೊತೀನಿ. ಅಯೋಗ್ಯ 1 ಮಾಡಿದಾಗ 6 ವರ್ಷದ ಹಿಂದೆ ಇಷ್ಟು ಜನಸಂಖ್ಯೆ ಇರಲಿಲ್ಲ ನಮ್ಮ ಕರ್ನಾಟಕದಲ್ಲಿ. ಈ ಕೋವಿಡ್ ಆದಮೇಲೆ ಇದ್ದಕ್ಕಿದ್ದಾಗೆ ತುಂಬ ಜನ ಬಂದ್ಬಿಟ್ಟಿದ್ದಾರೆ. ಅಂದರೆ ಬಂದಿರೋ ಥರ ಕಾಣಿಸ್ತಾ ಇದ್ದಾರೆ. ಬಂದಿದ್ದಾರೋ ಇಲ್ವೋ ಕಾಣಿಸ್ತಿದ್ದಾರೋ ಅದು ಎಲ್ಲರ ಅನುಭವಕ್ಕೂ ಬಂದಿರುತ್ತೆ. ರಸ್ತೆಯಲ್ಲಿ ಯಾವಾಗ ಹೋದರೂ ಟ್ರಾಫಿಕ್ಕು, ಎಷ್ಟು ಹೊತ್ತಲ್ಲಿ ಹೋದರೂ ಟ್ರಾಫಿಕ್ಕು. ಅದರಲ್ಲಿರೋ ಅರ್ಧ ಜನನಾದರೂ ನಮ್ಮ ಕನ್ನಡ ಸಿನಿಮಾನ ನೋಡಿದ್ರೆ ಇವತ್ತು ಇನ್ನಷ್ಟು ಕನ್ನಡ ಸಿನಿಮಾ ಪೂಜೆಗಳಾಗತ್ತೆ, ಸಾಕಷ್ಟು ಕೆಲಸ ಆಗುತ್ತೆ, ಇಂಡಸ್ಟ್ರಿ ಇನ್ನೂ ಎತ್ತರದ ಮಟ್ಟಕ್ಕೆ ಬೆಳೆಯುತ್ತೆ. ನನ್ನ ಹೆಸರು ವಿಶ್ವಜಿತ್ ರಾವ್ ಅಂತ. ಮುಂಚೆ ಒಂದಿಷ್ಟು ಸಿನಿಮಾಗಳಿಗೆ ಸಿನಿಮಾಗ್ರಾಫರ್ ಆಗಿ ಕೆಲಸ ಮಾಡಿದೆ. ಅದಾದಮೇಲೆ ಇತ್ತೀಚೆಗೆ ರಿಲೀಸ್ ಆದಂಥ ಶಾಖಾಹಾರಿ ಸಿನಿಮಾ ಒಂದು ಒಳ್ಳೆ ಹೆಸರು ತಂದು ಕೊಡ್ತು. ಅದನ್ನು ನೋಡಿ ಸತೀಶ್ ಸರ್ ಕರೆದು ಈ ಸಿನಿಮಾ ಕೊಟ್ಟರು. ಇದು ನನಗೆ ಪರ್ಸನಲಿ ಒಂದು ಒಳ್ಳೆಯ ಅವಕಾಶ ಮತ್ತು ಒಂದು ದೊಡ್ಡ ಜವಾಬ್ದಾರಿ ಕೂಡ. ಅದನ್ನು ನಿಭಾಯಿಸ್ತೀವಿ ಅನ್ನೋ ನಂಬಿಕೆ ಇದೆ. ನಾಳೆಯಿಂದ ಶೂಟ್ ಸ್ಟಾರ್ಟ್ ಆಗ್ತದೆ. ಥ್ಯಾಂಕ್ ಯು. ಮಿತ್ರರೇ ಹಾಗೂ ವೇದಿಕೆ ಮೇಲಿರುವ ಅಯೋಗ್ಯ 2 ಸಿನಿಮಾದ ಎಲ್ಲ ಆರ್ಟಿಸ್ಟು ಬಂಧುಗಳೇ, ನಾನು ಇದು 2ನೇ ಸಿನಿಮಾ. ನಾನು 2 ವರ್ಷಕ್ಕೊಂದು ಸಿನಿಮಾ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಸಿನಿಮಾ ಕೊಡಬೇಕಂತೇಳಿ ನಾನು ಬಂದಾಗ ಫಸ್ಟ್ ದಿನ ಗಿರೀಶ್ ಮೂಲ್ಯಮನಿ ಅಂತೇಳಿ ಮಾಡಿದರು. ಸೆಕೆಂಡ್ ಸಿನಿಮಾ ಮಹೇಶ್ ಬಂದು ನನಗೆ ಅಯೋಗ್ಯ 2 ಮಾಡಬೇಕು ಅಂತ ಹೇಳಿದಾಗ ನಾನು ಹಿಂದೆ ಮುಂದೆ ನೋಡಿದೆ. ಆ ಸಿನಿಮಾ ನಾನು ಒಪ್ಕೊಂಡೆ. ಏನಕ್ಕೆ ಅಂದರೆ ಅಯೋಗ್ಯ 1 ಎಷ್ಟು ಹಿಟ್ಟಾಗಿದೆ ಅಂತೇಳಿ ನಿಮ್ಗೆಲ್ರಿಗೂ ಗೊತ್ತಿದೆ. ಹಂಗೆ ಮೇಡಮ್, ನಮಗೆ ರಚಿತಾ ಮೇಡಮ್ ಅವ್ರು ಹೇಳ್ತಾಯಿದ್ರು, ಒಳ್ಳೆ ಸಿನಿಮಾ ಬಂದಾಗ ನಿಮಗೆ ರೆಫರ್ ಮಾಡ್ತೀವಿ ಸರ್, ನೀವು ಮಾಡಿ ಸಿನಿಮಾನ ಅಂತೇಳ್ಬಿಟ್ಟು ಹೇಳ್ತಾಯಿದ್ರು. ಮೇಡಮ್ ಅವರು ರೆಫರ್ ಮಾಡಿದ್ರು ನನಗೆ. ನಿಜವಾಗ್ಲೂ ಈ ಸಿನಿಮಾ ನನಗೆ ಬಂದಿರೋದು ನಾನು ಒಳ್ಳೆ ಇದು ಅಂತೀನಿ ಮಹೇಶ್ ಅವ್ರಿಗೆ. ಮತ್ತು ಎಲ್ಲ ನನ್ನ ಆರ್ಟಿಸ್ಟು ಒಳ್ಳೆ ಚೆನ್ನಾಗಿದ್ದಾರೆ, ಎಲ್ಲ ಒಳ್ಳೊಳ್ಳೆ ಸ್ಟೋರಿ ಎಲ್ಲ ಬರ್ಕೊಂಡಿದ್ದಾರೆ. ಇದು ಒಳ್ಳೆ ಸಿನಿಮಾ ಆಗುತ್ತೆ ಕನ್ನಡ ಇಂಡಸ್ಟ್ರಿಗೆ ಅಂತೇಳಿ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ದಯಮಾಡಿ ನೀವು ಮಾಧ್ಯಮ ಮಿತ್ರರು ನಮಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಕೇಳ್ಕೊಳ್ತೀನಿ.